ನನ್ನನ್ನು ಕೇಳಬೇಡ ಭಾರ್ಗವ, ನನ್ನನ್ನು ಕೇಳಬೇಡ. ಓ ಪಿತನೆ, ರುದ್ರನಂತೆ ನೀವು ಕೋಪವನ್ನು ತಾಳಿರುವ ಕಾರಣವೇನು? ನಿನಗೆ ಅದರ ಮರ್ಯಾರು ಎಲ್ಲ ಮುಂದೆ ಹೇಳು. ಎನ್ನ ಪರಿಸ್ಥಿತಿಯನ್ನು ತರಗಿಸಿಬಿಡ ಪಿತನೆ. ಕೊಡು ಹೇಗಿದೆ ರಾಮ, ಎನ್ನಾಜ್ಞೆ ಪಾಲಿಸಬೇಕಾದರೆ ದೃಢ ಮನಸ್ಸಿರಬೇಕು. ಗಂಡದಿನ ಗಂಡಗಳಿಗೆ ಪರಶುರಾಮನ ಬರೆದ ಮೇಲೆ ನಿನಗೆ ಅನುಮಾನವೇನು? ಗಂಡನೇ ಗಂಡುವರೆ ರಾಮ, ಹಾಗಾದರೆ ಪ್ರತಿಜ್ಞೆ ಮಾಡುವೆಯಾ? ತಂದೆಯ ಮಾತು ಮೀರುವುದಿಲ್ಲವೆಂದು. ಓ ಪಿತನೆ, 33 ಕೋಟಿ ದೇವತರ ಸಾಕ್ಷಿಯಾಗಿ, ಸೂರ್ಯ ಚಂದ್ರ ಸಾಕ್ಷಿಯಾಗಿ, ನಮ್ಮ ಮನೆ ದೇವರು ಆಗ ಮಗರೂರು ನರಸಪ್ಪ ತಾತನ ಮೇಲೆ ಸಾಕ್ಷಿಯಾಗಿ, ನನಗೆ ಪರಶುವನ್ನು ಕಟ್ಟಿ ಕಳಿಸಿದ ಆ ಪರಮಾತ್ಮನ ಸಾಕ್ಷಿಯಾಗಿ ನಿನ್ನ ಆಜ್ಞೆ ನಡೆಸುವರೆಂದು ಪ್ರತಿಜ್ಞೆ ಮಾಡುವ ತಂದೆ. ಇದಕ್ಕೆ ಹೇಳನ್ನ ಮುಂದೆ ಹಾಗಾದರೆ ಈ ಕೈವಾರ ತಾಯಿ ಹೆಸರು ಏಕೆ ರಾಮ ಮೌನವಾದಿ? ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು. ಈಗ ನಿನ್ನ ವಚನವೇನಾಯಿತು? ಗಂಡುವಲಿ ರಾಮ, ತೋರಿಸಿ ನನ್ನ ಪರಾಕ್ರಮ. ಅಯ್ಯೋ ಶಿವ ಶಿವ ಕೈಲಾಸವಾಸ ಈಶ ಮಹೇಶ, ಇದು ಎಂತ ಆಜ್ಞ ಪರೀಕ್ಷೆ ನಾನಂದು ಪ್ರತಿಜ್ಞೆ ಮಾಡಿದೆ. ದೇವ ಪರಮೇಶ್ವರ, ನಿನ್ನ ಪರಸು ಎನಗೆ ತಂದು ಒಪ್ಪಿಸುವಾಗ ಮೊದಲೇ ಬಲಿಯಾಗಿ ತಾಯಿಯ ಶಿರ ತೆಗೆಯುವ ಸಮಯ ಬರಬಹುದೆಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದಿಯ. ಆವು ತಾಯಿ ಭೂದೇವಿಯೇ, ಪಡೆದೆ ಮಾತಿಯನ್ನು ಸ್ಥಿರ ಮಗನ ಕಡಿಯುವುದು ಎಣ್ಣಾದ ನಿನ್ನ ಮನಕ್ಕೆ ಒಪ್ಪಿದೆ. ಎದೆ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲೇ ಬರೆಸಲಿಲೆಂದು ನನ್ನ ಸುರಕ್ಷ ಪಡೆದು ಎನ್ನ ನಾಯಕ ಸಾಯಿಸಲಿಲ್ಲ. ಆಹೋ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಯೋಚಿಸಿ ವಚನ ಕೊಡಿ ಎಂದಿಯಲ್ಲ. ಆ ಅಮರವಾಣಿ ಇಂದು ಸತ್ಯವಾಯಿತು. ಎನ್ನ ಕರಕ್ಕೆ ನೀ ಕೊಟ್ಟ ತ್ರಿಶೂಲ ನಮ್ಮ ವಂಶಕ್ಕೆ ಮೂಲವಾಯಿತು. ಎತ್ತ ತಾಯಿಯ ಶಿರ ತೆಗೆಯುವುದು ಯಾವ ಮಗನಿಂದ ಸಾಧ್ಯ? ಅಮ್ಮಯ್ಯ, ನವಮಾಸ ಗರ್ಭದಲ್ಲಿ ಎತ್ತಿ ಹೊತ್ತು ಮಾತೆಯ ಕತ್ತು ಕತ್ತರಿಸುವ ಮಗನೇ ತಿರುವಿದೆ. ಅಯ್ಯೋ, ಈ ಜಗದಲ್ಲಿ ಮಾತೃ ದೇವ ಭವ ಎಂದು ವೇದ ಪುರಾಣಗಳೇ ಸಾರುತ್ತವು. ಭೂಮಿಯೆಲ್ಲ ಬೆಳೆದ ಬೆಳಗಿಂದ ಭೂತಾಯಿ ಮೇಲೆ ಹೆಚ್ಚು. ಒತ್ತ ಭೂಮಿ ಎತ್ತ ತಾಯಿ ಒಂದೇ ಅಮ್ಮ ಜನನೇ. ಈ ಪರಶಿವನಿಂದ ನಾನು ನಿನ್ನ ರುಂಡವು ಖಂಡಿಸಬಹುದೇ? ಮಾತೇ ಸಹಿಸಲಾರ ಎನ್ನ ಮನವಿದೆ. ಇದೆಂತ ದುರಾಂತ ಘಟನೆ ಬಂದು ಒದಗಿತು. ಜಗದೊಳಗೆ ಎನ್ನ ಹೆಸರಿಗೆ ಕಳಂಕ ಬರುವಂತಾಯ್ತು. ಅಮ್ಮಯ್ಯ, ನನಗೆ ನೀನೇ ಹೇಳು ಸ್ವಲ್ಪ ಧೈರ್ಯ. ಅಮ್ಮಯ್ಯ, ಬಂದಿದ್ದನ್ನು ಅನುಭವಿಸಬೇಕಲ್ಲವೇ ಕಂದ? ಹೌದೇನು ಅಮ್ಮಯ್ಯ? ಅದು ಯಾರಿಂದಲೂ ಸಾಧ್ಯವಲ್ಲ ಅಮ್ಮಯ್ಯ. ಚೆನ್ನಾಗಿ ಹೇಳು ಮಾತೆ.
ಅಮ್ಮಯ್ಯ, ಅಂದು ತಾಯಿಗೆ ಕೊಟ್ಟ ಮಾತಿನಂತೆ ಆ ಪರಶುರನ್ನು ವಹಿಸಿ ಬಂದೆ. ಇಂದು ತಂದೆಗೆ ಕೊಟ್ಟ ಮಾತಿನಂತೆ ಈಗಿನ ಪುರುಷನಿಂದ ಎನ್ನ ಶಿರವನ್ನು ಖಂಡಿಸು. ಇದು ನೀನು ಹೆತ್ತ ತಾಯಿ ಸಿದ್ಧರಾಗಿರಬಹುದು. ಆರಿಸು ಎನ್ನ ಶಿರವನ್ನು. ಬರಬೇಕೆ ಪರಶುರಾಮ, ಕಣ್ಣಿಗೆ ಕೊಟ್ಟ ವಚನ ಪಾಲಿಸಲೇಬೇಕು. ಆಗಲಿ ತಂದೆ, ನಿನ್ನ ಆಜ್ಞೆ ಪಾಲಿಸಲು ಬಿಡದೆ ಸತ್ಪತ್ಯ ಸಾಧಕನೇ. ಓಂ ನಮಃ ಶಿವಾಯ. ಓ ತಂದೆ, ನಿನ್ನ ಆಜ್ಞೆ ನೆರವೇರಿಸಬಂದೆ. ರಾಮ, ಅವರಿಗೆ ಮೆಚ್ಚಿದೆ ನಿನ್ನ ಪಿತೃಭಕ್ತಿಗೆ. ಬೇಡ ಮಗನೇ, ನಿನಗೆ ಯಾವ ಒಳವು ಬೇಕು? ನಿನಗೆ ತೃಪ್ತಿಯಾದೇನೋ ಬಿಟ್ಟರೆ ಮನೇನೇ ಕೇಳು, ನಿನ್ನ ಮನದೆಚ್ಚೇನು ಬೇಗನೆ. ಹಾಗಾದರೆ ಪ್ರತಿಜ್ಞೆ ಮಾಡುವಿರಾ? ನಾನು ಕೇಳುವ 3 ವರ ಕೊಡುವನೆಂದು. ರಾಮ ಕೇಳು ರಾಮ. ಓ ಅಪ್ಪಯ್ಯ, ಮೊದಲನೇ ವರವಾಗಿ ಮರಳಿಯನ್ನ ತಾಯಿಗೆ ಪ್ರದಾನ ಮಾಡಬೇಕು. ಆಗಲಿ ರಾಮ. ಓ ಅಪ್ಪಯ್ಯ, ಎರಡನೆಯ ವರವಾಗಿ ನಿಮ್ಮ ಗೋತಾಗಿ ಬಿಟ್ಟು ನಮ್ಮ ಅಣ್ಣ ತಮ್ಮಂದು ಜೀವದಿಂದ ಎಬ್ಬಿಸಬೇಕು. ಆಗಲಿ ರಾಮ. ಓ ಅಪ್ಪಯ್ಯ, ಕುಮಾರ, ನೀವು ನಿಮ್ಮ ಗೋತಾಗ್ಲಿ ಬಿಟ್ಟು ಶಾಂತ ಚಿತ್ತರಾಗಿಬಿಟ್ಟರೆ ಇವರಿಗೆ ವರಗಳನ್ನು ಬೇಗನೆ. ಜೈ ಜಗದೀಶ್ವರ. ಪರಶುರಾಮ, ನಿನ್ನ ಇಷ್ಟಾರ್ಥ ಈಡೇರಲಿ. ಕೈ ದಿನ ಅಮ್ಮ ಮಾತೆ, ಎನ್ನ ಜನ್ಮದಾತೆ, ಪಿತನ ತಪೋ ಶಕ್ತಿಯಿಂದ ಎದ್ದು ಬಾರಮ್ಮ. ಈ ನಿನ್ನ ಮಗನ ಮೇಲೆ ಬಂದ ಅಪವಾದವನ್ನು ದೂರ ಮಾಡಮ್ಮ ಮಾತೆ, ಪರಮ ಪ್ರತಿರತೆ. ಬಂದೆ ಅಮ್ಮ, ಬಂದೆ ರಾಮ. ಅಮ್ಮಯ್ಯ, ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನಿನ್ನ ಪರಶುನಿಂದ ನಿನ್ನ ಶಿರವನ್ನು ಖಂಡಿಸಿ ನನಗೆ ಮರಳಿ ಮುತ್ತೈದೆತನವು ಕೊಟ್ಟೆ. ಸ್ವಾಮಿ, ನಿಮ್ಮ ಪಾದ ಪದ್ಮಗಳಿಗೆ ವಂದಿಸುತ್ತೇನೆ. ಸತಿ ರೇಣುಕ, ನಿನ್ನ ಜನ್ಮವಾಯಿತು ಸಾರ್ಥಕ. ಇಲ್ಲಿಂದ ಚಿರಕಾಲಗಳಲ್ಲಿ ನಿನಗೆ ಸರ್ವ ಸುಖ. ಓ ಅಪ್ಪಯ್ಯ ಮಕ್ಕಳಲ್ಲ ತಮ್ಮನಾದ ರೇಣುಕಾ ದೇವಿ, ನಿಮ್ಮಲ್ಲಿ ಈ ನಿನ್ನ ಕಂದನ ವಿಜ್ಞಾಪನೆ ಏನೆಂದರೆ, ಪಿತನಾತ್ರಿಯ ಚ್ಯುತಿ ಬಾರದಂತೆ ತಾಯಿ ಎಂಬಂದ ಪಾಪದ ಪ್ರಯಾಸಕ್ಕೆ ಉಪೇಕ್ಷೆ ಮಾಡಿದರೆ, ಆದ ಕಾರಣ ಯೋಗದಲ್ಲಿ ಆಶೀರ್ವಾದ ಮಾಡಿ ಕಾಯ್ದು ಸರ್ವಪರೇ. ಪುತ್ರ, ನಿನಗೆ ಜಯವಾಗಲಿ ಸರ್ವತ್ರ.